ಬೆಂಗಳೂರಿನಲ್ಲಿ ಕಾಲೇಜು ಯುವತಿ ಗ್ಯಾಂಗ್ ರೇಪ್ ಪ್ರಕರಣ ಪೊಲೀಸರ ತನಿಖೆ ವೇಳೆ ಹೊರಬಿತ್ತು ಭಯಾನಕ ಮಾಹಿತಿ. ರೇಪ್ ಕೇಸ್ನಲ್ಲಿ ನಿಖಿಲ್ ಡಿಕ್ಸನ್ ಅನ್ನ ಬಂಧಿಸಿದ್ರು ಪೊಲೀಸರು. ತನಿಖೆ ವೇಳೆ ನಿಖಿಲ್ ಗ್ಯಾಂಗಿನ ಕ್ರೂರ ಮುಖವಾಡ ಅನಾವರಣವಾಗಿದೆ. ಬೆಂಗಳೂರಿನಲ್ಲಿ ಕಾಲೇಜು ಯುವತಿ ಗ್ಯಾಂಗ್ ರೇಪ್ ಪ್ರಕರಣ ಭಯಾನಕ ಮಾಹಿತಿ ಪೊಲೀಸರ ತನಿಖೆಯ ವೇಳೆ ಹೊರಬಿದ್ದಿದೆ. ರೇಪ್ ಕೇಸ್ನಲ್ಲಿ ನಿಖಿಲ್ ಡಿಕ್ಸನ್ ಅನ್ನ ಬಂಧಿಸಿದ್ದ ಪೊಲೀಸರು ಈ ಗ್ಯಾಂಗಿನ ಕ್ರೂರ ಮುಖವಾಡ ಬಯಲು ಮಾಡಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹೊಂದಿರುವಂತಹ ಆರೋಪಿ ನಿಖಿಲ್. ಈತನ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇದೆ. 3-4 ಹುಡುಗರ ಗ್ಯಾಂಗ್ ಅನ್ನ ಈ ಆರೋಪಿ ನಿಖಿಲ್ ಕಟ್ಕೊಂಡಿದ್ದ. ತನಗೆ ಬೇಕು ಅಂದಾಗ್ಲೆಲ್ಲ ಹುಡುಗಿಯರನ್ನ ಕರೆಸ್ಕೊಳ್ತಾ ಇದ್ದ ನಿಖಿಲ್. ತನ್ನ ಹುಡುಗರ ಮೂಲಕ ಯುವತಿಯರನ್ನ ಕರೆಸ್ಕೊಳ್ತಾ ಇದ್ದ. ಅಮೃತಹಳ್ಳಿ ಪೊಲೀಸರ ತನಿಖೆಯಲ್ಲಿ ಭಯಾನಕ ಸತ್ಯ ಬಯಲಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರು ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರನ್ನ ಬಂಧಿಸಿದ್ರು. ತನಿಖೆಯ ವೇಳೆ ಇವರ ಕ್ರೂರ ಮುಖವಾಡ ಬಯಲಾಗಿದೆ. ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅನ್ನ ನಡೆಸ್ತಾ ಇದ್ದ ಆರೋಪಿ ನಿಖಿಲ್ ತನ್ನದೇ ಒಂದಷ್ಟು ಹುಡುಗರ ಗ್ಯಾಂಗ್ ಅನ್ನ ಕಟ್ಕೊಂಡಿದ್ದ. 3-4 ಜನ ಹುಡುಗರಿದ್ರು ಆ ಗ್ಯಾಂಗ್ ಅಲ್ಲಿ. ತನಗೆ ಬೇಕು ಅಂದಾಗ್ಲೆಲ್ಲ ಹುಡುಗಿಯರನ್ನ ಈತ ಕರೆಸ್ಕೊಳ್ತಾ ಇದ್ದ. ಅಮೃತಹಳ್ಳಿ ಪೊಲೀಸರು ಪ್ರಕರಣದ ತನಿಖೆ ನಡೆಸಿದಾಗ ಎಲ್ಲ ವಿಷಯಗಳು ಹೊರ ಬಂದಿದೆ. ಕಾಲೇಜು ಯುವತಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಖಿಲ್ ಮತ್ತು ಡಿಕ್ಸನ್ ಇಬ್ಬರು ಬಂಧಿತರು. ತನಿಖೆಯ ವೇಳೆ ಭಯಾನಕ ಸತ್ಯ ಹೊರಬಿದ್ದಿದೆ. ಪ್ರತಿಷ್ಠಿತ ಕಾಲೇಜು ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ಗ್ಯಾಂಗ್. ಪಾರ್ಟಿ ಇದೆ, ಬನ್ನಿ ಎಂಜಾಯ್ ಮಾಡೋಣ ಅಂತ ಕರೀತಾ ಇತ್ತು. ಜಕ್ಕೂರು ಬಳಿ ವಿಲ್ಲಾದಲ್ಲಿ ಪಾರ್ಟಿಯನ್ನ ನಿಖಿಲ್ ಆಯೋಜನೆ ಮಾಡುತ್ತಿದ್ದ. ಪಾರ್ಟಿಗೆ ಬಂದ ಯುವತಿಯರಿಗೆ ಸೆಕ್ಸ್ಗೆ ಸಹಕರಿಸುವಂತೆ ಡಿಮ್ಯಾಂಡ್ ಮಾಡ್ತಿದ್ದ. ಯುವತಿಯರು ಸೆಕ್ಸ್ಗೆ ನಿರಾಕರಿಸಿದ್ರೆ ಮತ್ತು ಬರೋ ಮಾತ್ರೆಯನ್ನ ಕುಡಿಸ್ತಾ ಇದ್ರು. ಯುವತಿಯರು ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಗ ಸಾಮೂಹಿಕ ಅತ್ಯಾಚಾರವನ್ನ ಮಾಡ್ತಾ ಇದ್ರು. ಪ್ರತಿಷ್ಠಿತ ಕಾಲೇಜಿನ ಯುವತಿಯರೇ ಇವರ ಟಾರ್ಗೆಟ್. ಆ ಹೆಣ್ಣು ಮಕ್ಕಳನ್ನ ಪಾರ್ಟಿ ಇದೆ, ಬನ್ನಿ ಎಂಜಾಯ್ ಮಾಡೋಣ ಅಂತ ಕರೀತಾ ಇದ್ರು. ಪಾರ್ಟಿ ನಡೀತಾ ಇದ್ದಿದ್ದು ಜಕ್ಕೂರು ಬಳಿ ಇರುವಂತಹ ವಿಲ್ಲಾದಲ್ಲಿ. ಪಾರ್ಟಿಗೆ ಬಂದ ಯುವತಿಯರಿಗೆ ಸೆಕ್ಸ್ಗೆ ಸಹಕರಿಸಿ ಅಂತ ಡಿಮ್ಯಾಂಡ್ ಮಾಡ್ತಿದ್ರಂತೆ. ಒಪ್ಪಿಲ್ಲ ಅಂದ್ರೆ ಮತ್ತು ಬರೋ ಮಾತ್ರೆ ಕುಡಿಸ್ತಾ ಇದ್ರಂತೆ. ಆ ನಂತರ ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ರು. ಹಲವು ಯುವತಿಯರ ಮೇಲೆ ನಿಖಿಲ್ ಗ್ಯಾಂಗ್ ಅತ್ಯಾಚಾರ ನಡೆಸಿದೆ ಅನ್ನೋದು ಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಈ ಇಬ್ಬರು ವಿಚಾರಣೆ ನಡೆಸಿದಾಗ ಹಲವು ಭಯಾನಕ ಸತ್ಯಗಳು ಹೊರ ಬಂದಿದೆ. ಯಾವ ರೀತಿ ಇವರು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಆಪರೇಟ್ ಮಾಡ್ತಾ ಇದ್ರು, ಏನೆಲ್ಲ ವಿಷಯಗಳು ಈಗ ಬಹಿರಂಗ ಆಗಿರೋದು? ಖಂಡಿತ ಶ್ವೇತಾ, ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಕಾಲೇಜು ಯುವತಿಯರ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಾಕಷ್ಟು ದೊಡ್ಡ ಟ್ವಿಸ್ಟೇ ಸಿಗ್ತಾ ಇರತಕ್ಕಂಥದ್ದು. ಬಂಧಿತ ಆಗಿರ್ತಕ್ಕಂಥ ಡಿಕ್ಸನ್ ಮತ್ತು ನಿಖಿಲ್ ಏನಿದ್ದಾರೆ ಅವರ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮುಖ್ಯವಾಗಿ ಆರೋಪಿಗಳೇನಿದ್ದಾರೆ ಇವರು ಎಲ್ಲರೂ ಸಹ ಏನು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಷ್ಠಿತ ಕಾಲೇಜು, ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಅಲ್ಲದೆ ಇನ್ಸ್ಟಾಗ್ರಾಮ್ ಮೂಲಕ ಸಾಕಷ್ಟು ಬಾರಿ ಯುವತಿಯರಿಗೆ ಮೆಸೇಜ್ ಹಾಕಿ ಪಾರ್ಟಿ ಇದೆ ಅಂತ ಹೇಳಿ ಕರಿತಾ ಇದ್ರು. ಈ ಘಟನೆ ನಡೆದಿರ್ತಕ್ಕಂಥದ್ದು 14ರ ನೈಟು ಮತ್ತೆ 15ರ ಬೆಳಗ್ಗೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಮೊದಲು ಒಂದು ಪ್ರಕರಣ ದಾಖಲಾಗುತ್ತೆ. ನಿಖಿಲ್ ಒಂದು ದೂರನ್ನ ಕೊಡ್ತಾನೆ. ಯುವತಿಯರು ಏನಿದ್ದಾರೆ ನನ್ನನ್ನು ಟಾರ್ಗೆಟ್ ಮಾಡಿ ನಮ್ಗೆ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಪ್ರಕರಣವನ್ನ ದಾಖಲಿಸ್ತಾರೆ. ಆ ನಂತರ ಸಂತ್ರಸ್ತ ಯುವತಿ ಏನಿದ್ದಾರೆ ಆಕೆ ಬಂದು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸ್ತಾರೆ. ದೂರು ದಾಖಲಿಸಿದ ನಂತರ ಅತ್ಯಾಚಾರ
ನಂತರ ಆ ದೂರು ದಾಖಲಿಸ್ತಾಳೆ. ಆ ನಂತರ ಆರೋಪಿಗಳಾಗಿರ್ತಕ್ಕಂಥ ಡಿಕ್ಸನ್ ಮತ್ತೆ ನಿಖಿಲನ್ನ ಬಂಧನ ಮಾಡ್ತಾರೆ. ಬಂಧಿಸಿದ ಸಂದರ್ಭದಲ್ಲಿ ಆರೋಪಿಗಳು ಈ ರೀತಿ ಕೃತ್ಯ ಎಸಗಿರೋದು ಗೊತ್ತಾಗಿರ್ತಕ್ಕಂಥದ್ದು. ಯುವತಿಯರನ್ನ ಪಾರ್ಟಿಗೆ ಆಯೋಜನೆ ಮಾಡ್ತಾ ಇದ್ರು, ಕರಿತಾ ಇದ್ರು, ಎಂಜಾಯ್ ಮಾಡೋಣ ಅಂತ ಕರಿತಾ ಇದ್ರು, ಡ್ರಗ್ಸ್ ಕೊಡ್ತಾ ಇದ್ರು. ಯಾರೆಲ್ಲ ಲೈಂಗಿಕ ಕ್ರಿಯೆಗೆ ಸಹಕರಿಸ್ತಾ ಇದ್ರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಕೆಲವರು ಮಾನ ಮರ್ಯಾದೆಗೆ ಅಂಜಿ ಹೋಗ್ತಾ ಇದ್ರು. ಇನ್ನ ಕೆಲವರು ಅವ್ರಿಗೆ ಒಪ್ಪದಲ್ಲೇ ಇದ್ದಾಗ ಅವ್ರಿಗೆ ಡ್ರಗ್ಸ್ ಮತ್ತು ಬರೋ ಔಷಧಿಯನ್ನ ಕೊಟ್ಟು ಅರೆಪ್ರಜ್ಞಾವಸ್ಥೆಯಲ್ಲಿ ಅತ್ಯಾಚಾರ ಎಸಗಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಎದ್ದು ನೋಡಿದಾಗ ನಾವು ಸಹ ಕುಡ್ದಿದ್ದು ನಮ್ಗೆ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಆರೋಪಿಗಳು ಡಿಕ್ಸನ್ ಮತ್ತೆ ನಿಖಿಲ್ ಹೇಳ್ತಾ ಇದ್ರು. ಡಿಕ್ಸನ್ ಏನಿದ್ದಾನೆ ಈತ ಕೂಡ ಪಶ್ಚಿಮ ಬಂಗಾಳ ಮೂಲದವನು, ಮತ್ತೆ ಈತ ನಿಖಿಲ್ ಏನಿದ್ದಾನೆ ಸಕಲೇಶ್ಪುರ ಮೂಲದವನು. ಬಸವೇಶ್ವರ ನಗರದಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅನ್ನ ಇಟ್ಕೊಂಡು ಸರ್ವಿಸ್ ಸೆಂಟರ್ ನ ನಡೆಸ್ತಾ ಇದ್ದಾನೆ. ಯಾವಾಗ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು, ಯುವತಿಯರು ಒಪ್ಪಿಕೊಳ್ತಾ ಇದ್ರು. ಒಪ್ಪಿ ಬರೋರನ್ನ ಕರೆತಂದು ನಂತರ ನಿಖಿಲ್ಗೆ ಮಾಹಿತಿ ಕೊಡ್ತಾ ಇದ್ರು. ಈ ವಿಲ್ಲಾ ಏನಿದೆ ಈ ವಿಲ್ಲಾದಲ್ಲೇ ಸಹ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದು, ಬರ್ತ್ಡೇ ಪಾರ್ಟಿ ಮತ್ತೆ ಸಾಕಷ್ಟು ಪಾರ್ಟಿಗಳಿದಾವೆ ಅಂತ ಹೇಳಿ ಅವರನ್ನ ಯುವತಿಯರನ್ನ ಕರೆತರ್ತಾ ಇದ್ರು. ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದು ಹೈ ಕ್ಲಾಸ್ ಪೀಪಲ್ ಅನ್ನ. ಅದರಲ್ಲಿ ಸಹ ಹೊರ ರಾಜ್ಯದಿಂದ ಬಂದು ಇಲ್ಲಿ ಸ್ಟಡೀಸ್ಗಾಗಿರ್ಬೋದು, ಕೆಲಸಕ್ಕಾಗಿರ್ತಕ್ಕಂಥದ್ದು ಬಂದಿರತಕ್ಕಂಥ ಯುವತಿಯರನ್ನೇ ಸಹ ಟಾರ್ಗೆಟ್ ಮಾಡಿ ಇಲ್ಲಿ ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಓರ್ವ IPS ಅಧಿಕಾರಿಯ ವಿಲ್ಲಾ ಜಕ್ಕೂರು ಬಳಿ ಇರ್ತಕ್ಕಂಥ ವಿಲ್ಲಾ ಅಂತ ಹೇಳಿ ತಿಳಿದು ಬಂದಿರತಕ್ಕಂಥದ್ದು. ಇದೇ ವಿಲ್ಲಾದಲ್ಲಿ ಸಾಕಷ್ಟು ಪಾರ್ಟಿಗಳು ನಡೆದಿರ್ತಕ್ಕಂಥದ್ದು ಮತ್ತೆ ಗ್ಯಾಂಗ್ ರೇಪ್ ಕೂಡ ನಡೆದಿರ್ತಕ್ಕಂಥದ್ದು. ಈಗ ಸದ್ಯ ಪೊಲೀಸರು ಏನಿದ್ದಾರೆ ಇಬ್ರು ನಿಖಿಲ್ ಮತ್ತೆ ಡಿಕ್ಸನ್ ಅನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಮಾಹಿತಿಗಳು ಹೊರಬರ್ತಾ ಇದೆ. ಇನ್ನು 19 ಯುವತಿಯರ ಜೊತೆ ಇದೇ ರೀತಿ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.